ಬಿಡಿಸಲು ಗುರುವೇ ನೀನು ಕಾರಣನೆಯ ನನ್ನ ಭವದ ಬಂಧನ ಬಿಡಿಸಲು ಗುರುವೇ ನೀನು ಕಾರಣನೆಯ ನನ್ನ ಭವದ ಬಂಧನ ಬಿಡಿಸಲು ಗುರುವೇ ನೀನು ಕಾರಣನೆಯ ಗುರುವೇ ನೀನು ಕಾರಣನಯ್ಯ ಮಾಂಸಪಿಂಡ ಹೋಗಿ ಮಂತ್ರಪಿಂಡವಾಗಲು ಮಾಂಸಪಿಂಡ ಹೋಗಿ ಮಂತ್ರಪಿಂಡವಾಗಲು ಗುರುವೇ ನೀನು ಕಾರಣನೆಯ ನನ್ನ ಭವದ ಬಂಧನ ಬಿಡಿಸಲು ಗುರುವೇ ನೀನು ಕಾರಣನಯ್ಯ ಗುರುವೇ ನೀನು ಕಾರಣನಯ್ಯ ಅಂಗರುಡವು ಹೋಗಿ ಲಿಂಗರುಡವು ಬರಲು ಅಂಗರುಡವು ಹೋಗಿ ಲಿಂಗರುಡವು ಬರಲು ಗುರುವೇ ನೀನು ಕಾರಣನಯ್ಯ ಗುರುವೇ ನೀನು ಕಾರಣನಯ್ಯ ಕಾಯ ಭಾವ ಹೋಗಿ ಕಾಯಕ ಭಾವ ಬರಲು ಕಾಯ ಭಾವ ಹೋಗಿ ಕಾಯಕ ಭಾವ ಬರಲು ಗುರುವೇ ನೀನು ಕಾರಣನೆಯ ನನ್ನ ಭವದ ಬಂಧನ ಬಿಡಿಸಲು ಗುರುವೇ ನೀನು ಕಾರಣನಯ್ಯ ಗುರುವೇ ನೀನು ಕಾರಣನಯ್ಯ ಪರಾರ್ಥ ಬುದ್ಧಿ ಹೋಗಿ ಪ್ರಸಾದ ಭಾವ ಬರಲು ಪದಾರ್ಥ ಬುದ್ಧಿ ಹೋಗಿ ಪ್ರಸಾದ ಭಾವ ಬರಲು ಬುದ್ಧೇಶ ನೀನೇ ಕಾರಣನಯ್ಯ ಬುದ್ಧೇಶ ನೀನೇ ಕಾರಣನಯ್ಯ ಅಜ್ಞಾನ ಹೋಗಿ ಸುಜ್ಞಾನ ಬರಲು ಅಜ್ಞಾನ ಹೋಗಿ ಸುಜ್ಞಾನ ಬರಲು ಗುರುವೇ ನೀನು ಕಾರಣನಯ್ಯ. ಎಲ್ಲರಿಗೂ ಮುಂಜಾನೆ ಶುಭ ವಂದನೆಯನ್ನು ಸಲ್ಲಿಸುತ್ತಾ ವಿಶ್ವಗುರು ಬಸವಣ್ಣವರನ್ನ ಪತ್ನಿಯ ಮುರುಗೇಂದ್ರ ಶ್ರೀಗಳನ್ನ ರಾಮದೇವ್ ಮಹಾರಾಜರನ್ನ ಬಾಲಕೃಷ್ಣ ಆಚಾರ್ಯವರನ್ನ ಬವರ್ಲಾಲ್ ಗುರೂಜಿ ಅವರನ್ನ ಎಲ್ಲ ಯೋಗ ಮುನಿ ಶರಣರನ್ನ ಸ್ಮರಿಸಿಕೊಂಡು ಇವತ್ತಿನ ಯೋಗವನ್ನು ಪ್ರಾರಂಭ ಮಾಡೋಣ. ಬೆನ್ನುಹುರಿ ನೇರವಾಗಿರಬೇಕು, ಕುತ್ತಿಗೆ ನೇರವಾಗಿರಬೇಕು, ಕೈಗಳು ಚಿನ್ಮಯ ಮುದ್ರೆ ಅಥವಾ ಧ್ಯಾನ ಮುದ್ರೆಯಲ್ಲಿ ಕುಳಿತುಕೊಂಡಿರಬೇಕು. ಓಂ 3 ಸಲ ಓಂಕಾರವನ್ನು ಮಾಡೋಣ.
ಈಗ ಪ್ರಾರ್ಥನೆಯನ್ನು ಮಾಡೋಣ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾತ್ ಮೃತ್ಯುರ್ಮೋಕ್ಷಯಮಾಮೃತಾತ್. ಓಂ ಸಹನಾವವತು ಸಹನೋ ಭುನಕ್ತು ಸವೀರಂ ಕರವಾವಹೈ ತೇಜಸ್ವಿನಾಮಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ ಎರಡೂ ಕೈಗಳನ್ನು ಮೇಲ್ಗಡೆ ತೆಗೆದುಕೊಂಡು ಕೈಗಳನ್ನು ರೀತಿ ಉಜ್ಬೇಕು. ಬಿಸಿಯನ್ನು ಕಣ್ಮೆಗೆ ಆಡಿಸ್ಬೇಕು. ಆಮೇಲೆ ಕೈಗಳನ್ನ ಎತ್ತಿ ಕರಾಗ್ರೇ ವಸತೆ ಲಕ್ಷ್ಮಿ ಕರಮಧ್ಯ ಸರಸ್ವತಿ ಕರಮೂಲೆ ಸ್ಥಿತಾ ಗೌರಿ ಪ್ರಭಾತೆ ಕರದರ್ಶನಂ. ಈ ರೀತಿ ಕೈಗಳಲ್ಲಿ ಸರಸ್ವತಿಯನ್ನ, ಲಕ್ಷ್ಮಿಯನ್ನ ಮತ್ತು ಗೌರಿಯನ್ನ ನಾವೆಲ್ಲ ಭಕ್ತಿ ಶ್ರದ್ಧೆಯಿಂದ ಕಾಣಬೇಕು. ಈಗ ಸ್ವಲ್ಪ ಜಾಗಿಂಗ್ ಅನ್ನು ಮಾಡೋಣ. ನಿಧಾನವಾಗಿ ಮಾಡೋದು. ಸ್ವಲ್ಪ ಆಸನಗಳು ಮಾಡೋಕ್ಕಿಂತ ಮೊದಲು ಜಾಗಿಂಗ್ ಮಾಡೋದ್ರಿಂದ ನಮ್ಮ ಶರೀರದ ಎಲ್ಲ ಕೀಲುಗಳನ್ನು ಸಡಿಲಿಸ್ಬೇಕು. ಸಡಿಲಿಸೋದ್ರಿಂದ ವ್ಯಾಯಾಮಗಳನ್ನು ಮಾಡ್ಲಿಕ್ಕೆ ನಮ್ಗೆ ಆಸನಗಳನ್ನು ಮಾಡ್ಲಿಕ್ಕೆ ಬಹಳಷ್ಟು ಅನುಕೂಲ ಆಗತ್ತೆ. Share and subscribe. Thank you. ನಿಧಾನವಾಗಿ ಮಾಡಿ. ಯೋಗಿಯಾಗುವ ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಸಮರಸ ಸುಖನನು ಭಾವಿಯಾಗುವ, ಸಮರಸ ಸುಖನನು ಭಾವಿಯಾಗುವ. ಬೇಗ ಏಳುವ ಗುರುದೇವನ ನೆನೆಯುವ, ಬೇಗ ಏಳುವ ಗುರುದೇವನ ನೆನೆಯುವ, ಆಗು ಮಾಡಿದ್ದು ಶಿರಭಾಗಿ ನಮಿಸುವ, ಆಗು ಮಾಡಿದ್ದು ಶಿರಭಾಗಿ ನಮಿಸುವ. ಊರ ಕೋಳಿ ಕೂಗಿದ್ದೆ ಕಾರಣವಿಲು ಬದಲಿದ್ದೆ, ಊರ ಕೋಳಿ ಕೂಗಿದ್ದೆ ಕಾರಣವಿಲು ಬದಲಿದ್ದೆ, ಲಿಂಗ ಪೂಜೆಯ ವೇಳೆ ಮೀರಿ ಹೋಯಿತೆ, ಲಿಂಗ ಪೂಜೆಯ ವೇಳೆ ಮೀರಿ ಹೋಯಿತೆ. ಯೋಗಿಯಾಗುವ ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಸಮರಸ ಸುಖನನು ಭಾವಿಯಾಗುವ, ಸಮರಸ ಸುಖನನು ಭಾವಿಯಾಗುವ.
ಗಾಂಧಾರಿಯಂತೆ ರಾಧಾ ಮಾಂಧಾರಿಯಂತೆ ಗಾಂಧಾರಿಯಂತೆ ರಾಧಾ ಮಾಂಧಾರಿಯಂತೆ ಶರಣ ಜನರ ಲಿಂಗಾರ್ಚನೆಯಂತೆ ಶರಣ ಜನರ ಲಿಂಗಾರ್ಚನೆಯಂತೆ ಆಸನ ಹಾಕುವ ನಾವು ಅಲುಕದೆ ಕೂಡುವ ಆಸನ ಹಾಕುವ ನಾವು ಅಲುಕದೆ ಕೂಡುವ ಅಘಹರನ ಅಂಗೈಯಲ್ಲಿ ನೋಡುವ ಅಘಹರನ ಅಂಗೈಯಲ್ಲಿ ನೋಡುವ ಯೋಗಿಯಾಗುವ ಶಿವ ಯೋಗಿಯಾಗುವ ಯೋಗಿಯಾಗುವ ಶಿವ ಯೋಗಿಯಾಗುವ ಸಮರಸ ಸುಖದನುಭಾವಿಯಾಗುವ ಸಮರಸ ಸುಖದನುಭಾವಿಯಾಗುವ ಬಸವ ಒಬ್ಬ ಅಲ್ಲಮ ಪ್ರಭುವ ಬಸವ ಒಬ್ಬ ಅಲ್ಲಮ ಪ್ರಭುವ ಚಿಕ್ಕಪ್ಪ ಚೆನ್ನ ಬಸವನ ಕರೆಯುವ ಚಿಕ್ಕಪ್ಪ ಚೆನ್ನ ಬಸವನ ಕರೆಯುವ ಶರಣರೆಲ್ಲರ ಭಕ್ತಿಯಿಂದ ನೆನೆಯುವ ಶರಣರೆಲ್ಲರ ಭಕ್ತಿಯಿಂದ ನೆನೆಯುವ ಶಿವಯೋಗದಿ ಕೈ ನೀಡಿರೆನ್ನುವ ಶಿವಯೋಗದಿ ಕೈ ನೀಡಿರೆನ್ನುವ ಯೋಗಿಯಾಗುವ ಶಿವ ಯೋಗಿಯಾಗುವ ಯೋಗಿಯಾಗುವ ಶಿವ ಯೋಗಿಯಾಗುವ ಸಮರಸ ಸುಖದನುಭಾವಿಯಾಗುವ ಸಮರಸ ಸುಖದನುಭಾವಿಯಾಗುವ ಯೋಗಿಯಾಗುವ ಶಿವ ಯೋಗಿಯಾಗುವ ಯೋಗಿಯಾಗುವ ಶಿವ ಯೋಗಿಯಾಗುವ ಸಮರಸ ಸುಖದನುಭಾವಿಯಾಗುವ ಸಮರಸ ಸುಖದನುಭಾವಿಯಾಗುವ ಯೋಗಿಯಾಗುವ ಶಿವ ಯೋಗಿಯಾಗುವ ಯೋಗಿಯಾಗುವ ಶಿವ ಯೋಗಿಯಾಗುವ ಸಮರಸ ಸುಖದನುಭಾವಿಯಾಗುವ ಸಮರಸ ಸುಖದನುಭಾವಿಯಾಗುವ ಯೋಗಿಯಾಗುವ ಶಿವ ಯೋಗಿಯಾಗುವ ಯೋಗಿಯಾಗುವ ಶಿವ ಯೋಗಿಯಾಗುವ ಸಮರಸ ಸುಖದನುಭಾವಿಯಾಗುವ ಸಮರಸ ಸುಖದನುಭಾವಿಯಾಗುವ ಸಮರಸ ಸುಖದನುಭಾವಿಯಾಗುವ ಸಮರಸ ಸುಖದನುಭಾವಿಯಾಗುವ ಈ ರೀತಿ ಮಾಡ್ತಾ ಇರಿ. ಜಗದೊಳು ಜ್ವಾಕ್ಯಾಗಿರಬೇಕು ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು
ಕಾಕ ಬುದ್ಧಿ ಕಡೆ ಹಾಯಿಸಲಾರದೆ ಕಾಕ ಬುದ್ಧಿ ಕಡೆ ಹಾಯಿಸಲಾರದೆ ಲೋಕದ ಗೊಡವಿ ನಿನಗ್ಯಾಕ ಬೇಕು ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು ತಾರಾಸ್ತಾಸನ ಮಾಡೋಣ. ಇಷ್ಟೆಲ್ಲ ಸೂಕ್ಷ್ಮ ವ್ಯಾಯಾಮಗಳು ಮಾಡಿದಂದ್ರೆ ಚೆನ್ನಾಗಿ ನಮ್ಮ ಶರೀರ ಬೆಳೀತದ, ಬೊಜ್ಜು ಕಡಿಮೆ ಆಕತ್ತೆ, ವೇಟ್ ಕಡಿಮೆ ಆಕತ್ತೆ. ಮತ್ತು ಬೊಜ್ಜ ಬರೋದ್ರಿಂದ ಭಾಳಷ್ಟು ರೋಗಗಳು ಬರ್ತಾವೆ, ಕ್ಯಾನ್ಸರ್ ಬರ್ತಾವೆ, ಲಿವರ್ ಭಾಳ ಆಗ್ತದೆ. ಎಲ್ಲ ಹೋಗ್ಲಾಡ್ಸ್ಬೇಕಾದ್ರೆ ಯೋಗ ಬೇಕು. ಮಾತು ಕಲಿಯಬೇಕು, ಮಾತಿನ ಮರ್ಮ ತಿಳಿಯಬೇಕು. ಮಾತು ಕಲಿಯಬೇಕು, ಮಾತಿನ ಮರ್ಮ ತಿಳಿಯಬೇಕು. ಮಾತು ಬಲ್ಲ ಮಹಾಜ್ಞಾನಿಯ ಕೂಡ, ಮಾತು ಬಲ್ಲ ಮಹಾಜ್ಞಾನಿಯ ಕೂಡ ಕೋತಿ ಹಂಗ ಬೆನ್ ಹತ್ತಿರಬೇಕು. ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು. ತಾಡಾಸನ ಮಾಡೋಣ. ವೃಕ್ಷಾಸನ ಮಾಡೋಣ. ತತ್ವ ಕಲಿಬೇಕು, ತತ್ವದ ಅರ್ಥ ತಿಳಿಬೇಕು. ತತ್ವ ಕಲಿಬೇಕು, ತತ್ವದ ಅರ್ಥ ತಿಳಿಬೇಕು. ತತ್ವಬಲ ಮಹಾಜ್ಞಾನಿಯ ಕೂಡ, ತತ್ವಬಲ ಮಹಾಜ್ಞಾನಿಯ ಕೂಡ ಕತ್ತಿ ಹಂಗ ಬೆನ್ ಹತ್ತಿರಬೇಕು. ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು. ಆಸೆಯ ನಳಿಬೇಕು ಮನಸ್ಸಿನ ದೇಶಕ್ಕೆ ತೊಳಿಬೇಕು.
ಆಸೆಯ ನಳಿಬೇಕು ಮನಸ್ಸಿನ ಏಸಿಗೆ ತೊಳೆಯಬೇಕು ಆಸೆಯ ನಳಿದು ದೇಶಿಕಿ ತೊಳೆದು ಈಶ ಮಹಾಂತನ ಪಾದ ಹಿಡಿಬೇಕು ಮೂಕನಾಗಬೇಕು ಜಗದಳು ಶಾಕ್ಯಾಗಿರಬೇಕು ಮೂಕನಾಗಬೇಕು ಜಗದಳು ಶಾಕ್ಯಾಗಿರಬೇಕು ಕಾಕ ಬುದ್ಧಿ ಕಡಿ ಕಾಯಿಸಲಾರದೆ ಲೋಕದ ದೊಡನೆ ನಿನಗ್ಯಾಕಬೇಕು ಮೂಕನಾಗಬೇಕು ಜಗದಳು ಶಾಕ್ಯಾಗಿರಬೇಕು ಎರಡನೇ ಪ್ರಕಾರ ಮೃದುಕಾಸನ ಸಕ್ಕರೆ ಕಾಯಿಲೆ ಶುಗರ್ದವರಿಗೆ ಜಠರಕ್ರಿಯೆ ಚೆನ್ನಾಗಿ ಕೆಲಸ ಮಾಡ್ಬೇಕಾದ್ರೆ ಇವೆಲ್ಲ ಚೆನ್ನಾಗಿ ಮಾಡಬೇಕು. ಅರ್ಧೋಷ್ಟ್ರಾಸನ ಮಾಡೋಣ. ಕಾಲುಗಳ ನೇರವಾಗಿ ನಡುವ ನೀರಿನ ಭಾಗವನ್ನು ಬಗ್ಗಿಸಬೇಕು. ಎಷ್ಟು ಸಾಧ್ಯ ಕಟ್ಟಿಸ್ತಾ ಈ ಶಕ್ತಿ ಅನುಸಾರ ಮಾಡೋದು.
ಪೂರ್ಣ ಉಚ್ಛ್ವಾಸ. ಅಕ್ಕೆ ನಮ್ಗಡೆ ಬರ್ತದೆ. ಗೋಮುಖಾಸ. ಶಶಾಂಕಾಸನ. ಯಾರ ಮಾನಸಿಕವಾಗಿ ಬರುವವರಿಗೆ ಬೇಜಾರಾದಾಗ ಈ ಆಸನ ಮಾಡ್ಬೋದು. ಚೈಲ್ಡ್ ಪೋರ್ಷನ್ ಅಂತ. ಈಗ ಭ್ರಾಮರಿಯನ್ನು ಮಾಡೋಣ. ಈಗ ಉದ್ದಿಗಿತ ಓಂಕಾರ. ಓ ಮೌನ ಧ್ಯಾನ, ಪ್ರಣವ ಧ್ಯಾನ, ಮೆಡಿಟೇಷನ್. ನಿಧಾನ ಕೈಗಳನ್ನು ಜೋಡಿಸಿ, ಕೈಗಳನ್ನು ಮುಚ್ಚಿ, ಕಣ್ಣು ಗಾಡಿಸಿ, ಈಗ ಮೊನ್ನೆ 19 ತಾರೀಕಿಗೆ ಬಹಳಷ್ಟು ಹೃದಯ ರೋಗ ತಜ್ಞರು ಬಹಳಷ್ಟು ನಮಗೆ ಸಲಹೆಗಳನ್ನು ಕೊಡ್ಯಾರ. ಎಷ್ಟೇ ತಾರೀಕಿಗೆ? 19ನೇ ತಾರೀಕಿಗೆ ನಮ್ಮ ವಿಶ್ವ ಯಕೃತ್ತಿನ ದಿನ ಅಂತ ಆಚರಣೆ ಮಾಡಿದ್ರು. ಬಹಳಷ್ಟು ಮಂದಿ ಯಕೃತ್ತಿನಿಂದ ಬಳಲ್ತಾರೆ. ನಮ್ಗೆ ಲಿವರ್ನ ಭಾಳ ಮಂದಿ ಲಿವರ್ಗಳು ಬಾಧ ಆಗಿರ್ತಾವ. ಯಾಕೆ ಬಾಧ ಆಗ್ತಾವ? ಯುವಕರಿಗೆ ಹೆಚ್ಚು ಶೆರೆ ಕುಡುವುದರಿಂದ ಬಹಳಷ್ಟು ಇದು, ಯಾರ ಶೆರೆ ಹೆಚ್ಚು ಚೆನ್ನಾಗಿ ಕುಡ್ತೀರಿ ಅವ್ರಿಗೆ
ಚೆನ್ನಾಗಿ ನಿಮಗೆ ಯಕೃತ ರೋಗ ಬರ್ತದ. ಅದಕ್ಕೆ ಹೃದಯ ರೋಗ ತಜ್ಞರು ಭಾಳ ಚೆನ್ನಾಗಿ ಈ ಹೇಳ್ಯಾರ. ಅದು ನಾವೆಲ್ಲ ಯೋಗ ಶಿಕ್ಷಕರು ಈಗಿನ ಯುವಕರಿಗೆ ಶರೀರ ಕುಡಿಯೋರು ತಿಳಿಸ್ಬೇಕು. ನೋಡಿ, ಯಕೃತ್ತು ಮಾನವ ದೇಹದ ಪ್ರಮುಖ ಮತ್ತು ಅಂಗಗಳಲ್ಲಿ ಒಂದು ಶ್ರೇಷ್ಠವಾದ ನಮ್ಮ ಮಾನವನ ಶರೀರಕ್ಕೆ ಯಕೃತ್ ಬಹಳ ಶ್ರೇಷ್ಠವಾದದ್ದು. ಮನುಷ್ಯನ ಆರೋಗ್ಯ ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಅದನ್ನ ಹಾಳು ಮಾಡ್ಕೊಳಕತ್ತೀವಿ ನಾವೆಲ್ಲ. ಇದರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕಾಗಿದೆ. ಪಿತ್ತರಸ ಉತ್ಪಾದನೆ ಮೂಲಕ ಜೀರ್ಣಕ್ರಿಯೆಗೆ ಸಹಾಯ ಮಾಡುವುದು ಯಕೃತ್ತು. ರಕ್ತದಲ್ಲಿನ ಸಕ್ಕರೆ ಮತ್ತು ಕೊಬ್ಬು ಮಟ್ಟ ನಿಯಂತ್ರಿಸುವುದೇ ಯಕೃತ್ತು. ಅಗತ್ಯ ಪೋಷಕಾಂಶಗಳಿಗೆ ಒದಗಿಸುತ್ತದೆ. ದೇಹವು ಸೋಂಕಿನ ವಿರುದ್ಧ ಇದು ಹೋರಾಡುತ್ತದೆ. ಅದು ಸಹಾಯ ಮಾಡುವುದು. ನೋಡಿ, ಎಷ್ಟದು ನಮ್ಗೆ ಅನುಕೂಲ ಅದಾವ. ಆದ್ರೆ ನಾವು ಅದನ್ನ ಯಕೃತ್ತನ್ನ ಹಾಳು ಮಾಡ್ತಾ ಇದ್ದೀವಿ. ಬಹಳಷ್ಟು ಮಂದಿ ನಾನು ಕೇಳೀನಿ, ಅವ್ರ ಯಕೃತ್ ಸ್ವಲ್ಪ ಡೌನ್ ಆಗತ್ತೆ ಅಂತ ಹೇಳ್ತಿರ್ತಾರ. ಅದಕ್ಕೆ ನೋಡಿ, ಅದು ಸೇರಿದಂತೆ ಅದು ಎಷ್ಟು ಕೆಲಸ ಮಾಡ್ತಂದ್ರೆ 500ಕ್ಕೂ ಹೆಚ್ಚು ಪ್ರಮುಖ ಕಾರ್ಯ ಕೆಲಸ ಮಾಡ್ತೈತೆ. ಅದು ನೋಡಿ ಎಷ್ಟು ಜವಾಬ್ದಾರಿ ಐತೆ ಅಂದ್ರೆ ಅದಕ್ಕೆ ಯಕೃತ್ತಿಗೆ. ನಮ್ಮ ಶರೀರದಲ್ಲಿರುವ 500 ಕಾರ್ಯಗಳನ್ನು ಮಾಡ್ತದೆ. ಅದು 500 ಕಾರ್ಯಗಳನ್ನು ಮಾಡ್ತದೆ ಅಂತೇಳಿ ಹೃದಯ ರೋಗ ತಜ್ಞರು, ಒಳ್ಳೆಯ ನಮ್ಮ ಕರ್ನಾಟಕದ ಅಥವಾ ಬೇರೆ ಬೇರೆ ರಾಜ್ಯದ ಪ್ರಮುಖ ಹೃದಯ ತಜ್ಞರು ಹೇಳ್ಯಾರ. 500 ಕೆಲಸ ಮಾಡುವಂತ ಯಕೃತ್ತನ್ನ ನಾವು ಹಾಳು ಮಾಡ್ಕೋತೀವಿ ಅಂತಂದ್ರೆ ಇದು ಆಗಬಾರ್ದು ಅಂತ ಹೇಳ್ತಾರ ಅವ್ರು. ಯಕೃತ್ತು ಹಾನಿಕಾರಕಗಳು ಏನೇನಾಗ್ತಾವಂದ್ರೆ ಯಾಕೆ ಹಾನಿ ಆಕತ್ತಂದ್ರೆ ಅತಿಯಾದ ಮದ್ಯಪಾನ, ಜಡ ಜೀವನ ಶೈಲಿ, ನಮ್ಮ ಜೀವನ ಶೈಲಿ ಬದಲಾವಣೆ ಮಾಡ್ಕೊಳಕತ್ತೀವಿ. ಬೊಜ್ಜಾಗೋದ್ರಿಂದ, ಆಹಾರದ ಪದ್ಧತಿ ಬದಲಾವಣೆ ಆಗೋದ್ರಿಂದ, ಕೆಲವು ವೈರಲ್ ಸೋಂಕುಗಳಿಂದ ಬರುತ್ತದೆ. ಮಧುಮೇಹ ನಿಯಂತ್ರಿಸೋದು, ಮಧುಮೇಹವನ್ನ ನಿಯಂತ್ರಣ ಮಾಡ್ಕೋಬೇಕು. ಮಧುಮೇಹ ಬಂತಂದ್ರೆ ಯಕೃತ್ತನು ಹಾಳಾಗಕ್ಕೆ ಸಾಧ್ಯ ಆಗ್ಲೇ ಆಗ್ತದೆ. ಅದನ್ನ ನಾವು ಯಕೃತ್ತಿನ ಮೇಲೆ ಪರಿಣಾಮ ಬೀರುವಂತ ಹೆಪಟೈಟಿಸ್ ನೋಡ್ರಿ, ಬಿ ಮತ್ತು ಸಿ ವೈರಲ್ ಸೋಂಕುಗಳಿಗೆ ಸರಿಯಾಗಿ ಚಿಕಿತ್ಸೆ ನೀಡದಿದ್ದರೆ, ಬಿ ಮತ್ತು ಸಿ ಎರಡೂ ನಾವು ಚಿಕಿತ್ಸೆ ನೀಡದಿದ್ರೆ ಯಕೃತ್ತು ಹಾಳಾಗ್ತದ. ದೀರ್ಘಕಾಲೀನ ಕಾಯಿಲೆ, ಸೆರೋಸಿಸ್ ಮತ್ತು ಲಿವರ್ ಕ್ಯಾನ್ಸರ್ಗೆ ಕಾರಣವಾಗಬಹುದು. ಹೆಪಟೈಟಿಸಮ್ ಲಸಿಕೆ ಪಡೆದು ಇದನ್ನ ತಡೆಗಟ್ಟಬಹುದು. ಹೆಪಟೈಟಿಸಮ್ ಸಿ ರೋಗಕ್ಕೆ ಆಂಟಿವೈರಲ್ ಅದಾವ, ಅವನ್ನ ಹಾಕೊಂಡು ನಾವು ನೀಡಬಹುದು. ಬೊಜ್ಜು ನಮ್ಮ ಈ ಆರೋಗ್ಯಕ್ಕೆ ಅಪಾಯಕಾರಿ. ನೋಡಿ, ಬಹಳಷ್ಟು ಬೊಜ್ಜದಾವ, ಹೊಟ್ಟೆ ಅದಾವ, ಇದು ಬಹಳ ಅಪಾಯಕಾರಿ. ಇದನ್ನ ತಿಳ್ಕೊಬೇಕು. ನಾವು ಯೋಗ ಮಾಡಿದ್ರೆ ಕಡಿಮೆ ಆಗೇ ಆಗ್ತದೆ, ಏನ್ ದೊಡ್ಡದಿಲ್ಲ. ಅಂಶವಾಗಿದೆ. ನಿಯಮಿತ ವ್ಯಾಯಾಮ ಮಾಡ್ರಿ, ಸಮತೋಲನ ಆಹಾರವನ್ನ ಸ್ವೀಕಾರ ಮಾಡ್ರಿ, ತೂಕವನ್ನ ಕಡಿಮೆ ಮಾಡಿಕೊಡ್ರಿ. ಕಾಪಾಡಿಕೊಳ್ಳುವುದು ಸಹಾಯ ಮಾಡುತ್ತದೆ. ಯಕೃತ್ತಿನಲ್ಲಿದೆ ಆರೋಗ್ಯ ರಹಸ್ಯ. ಶರೀರಕ್ಕೆ ಬೇಡವಾದ ಅಂಶಗಳನ್ನು ಹೊರ ಹಾಕ್ತದೆ. ಅದಿಷ್ಟ ಅಲ್ಲದ, ಶರೀರಕ್ಕೆ ಬೇಡವಾದ ವಸ್ತುಗಳನ್ನು ಸಹ ಯಕೃತ್ತು ಹೊರಗೆ ಹಾಕ್ತದೆ. ಈ ದೇಹದ ಆರೋಗ್ಯ ಕಾಪಾಡಲು ಶ್ರಮಿಸುವ ಯಕೃತ್ತಿನ ಬಗ್ಗೆ ನಾವು ಕಾಳಜಿ ವಹಿಸಬೇಕಾಗಿದೆ. ಅಂತ ಒಂದು ವಿಶ್ವದತ್ತ ದಿನ ಬಹಳ ಚೆನ್ನಾಗಿ ಹೃದಯ ತಜ್ಞರು ಹೇಳ್ಯಾರ. ಇದು ಯೋಗದಿಂದ ನಾವು ಕಾಪಾಡ್ಕೋಬಹುದು, ಯಕೃತ್ತನ್ನು ಚೆನ್ನಾಗಿ ಇಟ್ಕೊಳ್ಬಹುದು. ನೋಡಿ, ಸುಮಾರು 500 ನಮ್ಮ ಶರೀರದಲ್ಲಿರುವ ಕಾರ್ಯಗಳನ್ನು ಅದು ಮಾಡ್ತಾ ಇರ್ತದೆ. ಅದನ್ನ ಹಾಳ ಮಾಡ್ಕೊಂಡ್ರೆ ನಮ್ಮ ಶರೀರ ಕ್ಷೀಣ ಹೋಗ್ತದೆ, ಆಯುಷ್ ಕಡಿಮೆ ಆಗ್ತದೆ. ಇದಕ್ಕೆಲ್ಲ ನಾವು ಮನಸ್ಸು ಮಾಡಬೇಕು. ಮನಸ್ಸವೇ ಬಹಳ ಮಂದಿ ನೋಡ್ತು ಒಂದು ಯೋಗ ಮಾಡ್ತು ಬಿಟ್ಟಿರ್ತಾರೆ. ಅದು ಆಗಬಾರ್ದು. ದಿನನಿತ್ಯ ನಾವು ಹೇಗೆ ಪ್ರಾಣವನ್ನ ಊಟವನ್ನು ಸ್ವೀಕಾರ ಮಾಡ್ತೀವೋ, ನೀರನ್ನು ಕುಡಿತೀವೋ, ಹಾಗೆ ಯೋಗನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ನೀವು ಯೋಗವನ್ನು ಮಾಡಿದರೆ ನಿಮ್ಮ ದೇಹ ಚೆನ್ನಾಗಿರ್ತದೆ. ಈಗ ಬನ್ನಿ ಎಲ್ಲರೂ ಪ್ರಾರ್ಥನೆಯನ್ನು ಮಾಡೋಣ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದಿಕೇನ ಯೋಪಾಕರೋತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ನಮಸ್ಕಾರ. ಮತ್ತೆ ನಾಳೆ 6:30 ಗಂಟೆಗೆ ಸಿಗೋಣ. ಬನ್ನಿ, ಎಲ್ಲರನ್ನು ಕರೆ ತನ್ನಿ.
ನೀವು ಮನೆಯಲ್ಲಿ ಕುಳಿತು ಉಚಿತವಾಗಿ ಯೋಗವನ್ನ ಮಾಡ್ತಾ ಇದ್ದೇವೆ. ಬೇರೆ ಬೇರೆ ನಾವು ಒಂದೇ ಸಲ ಎಲ್ಲ ಆಸನಗಳನ್ನ, ಎಲ್ಲ ಪ್ರಾಣಾಯಾಮಗಳನ್ನ, ಎಲ್ಲ ಯೋಗಾಸನಗಳನ್ನ, ಎಲ್ಲ ಧ್ಯಾನವನ್ನ ಹೇಳಕ್ಕಾಗೋದಿಲ್ಲ. ನೀವು ಡೈಲಿ ಬೇರೆ ಬೇರೆ ನಾವು ದಿನಾಲು ಹೇಳ್ಕೊಡ್ತಾ ಇರ್ತೀವಿ. ತಾವು ಒಂದು ಅರ್ಧ ತಾಸು 6:30ಯಿಂದ 7:10, 7:15 ನಾವು ಮುಗಿಸಿಬಿಡ್ತೀವಿ. ಅದಕ್ಕೆ ತಾವು ಭಾಗವಹಿಸಿರಿ ಅಂತೇಳಿ ನಮ್ಮಲ್ಲಿ ಕೇಳಿಕೊಡ್ತಾ ಭಾಗವಹಿಸಿದ ಎಲ್ಲ ಯೋಗ ಬಂಧುಗಳಿಗೆ ತುಂಬ ಹೃದಯದ ಧನ್ಯವಾದಗಳು.